ಅಮ್ಮ ಅಮ್ಮ ಮಂಜರಿ ಅಮ್ಮ, ಕೆಲವು ದಿನಗಳಿಂದ ನನಗೇನಾಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನನ್ಗೆ ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಮಂತ್ರಶಕ್ತಿಗಳು ಕೆಲಸ ಮಾಡ್ತಾ ಇಲ್ಲ. ಏನಾಯ್ತು ಮಾಲ್ವಿಕಾ, ಸರಿಯಾಗಿ ಹೇಳು. ಅಮ್ಮ, ನಾನು ನನ್ನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಏನೇ ತಾಮಸಿಕ ಪೂಜೆ ಮಾಡಿದ್ರು ತಂತ್ರ ಮಾಡಿದ್ರು ಅದ್ಯಾವುದು ಫಲಿಸ್ತಾ ಇಲ್ಲ. ಏನಾಗ್ತಿದೆ ಅಮ್ಮ, ಏನಾಗ್ತಾ ಇದೆ? ನನ್ನ ಶಕ್ತಿಗಳೆಲ್ಲ ಯಾಕೆ ಕುಂದುತ್ತಾ ಇವೆ? ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಮಾಲ್ವಿಕಾ. ಕಳೆದ ಕೆಲವು ದಿನಗಳಿಂದ ದಿವ್ಯ ಮುಹೂರ್ತ ಶುರುವಾಗಿದೆ. ಇದು ಮುಂದಿನ ಕೆಲವು ದಿನಗಳವರೆಗೆ ಇರುತ್ತೆ. ಅಂದ್ರೆ ಈ ದಿವ್ಯ ಮುಹೂರ್ತ ಅಂದ್ರೆ ಏನಮ್ಮ? ಈ ಸಮಯದಲ್ಲಿ ದೇವತೆಗಳ ಮತ್ತು ದೈವಿಕ ಶಕ್ತಿಗಳ ಪ್ರಭಾವ ಜಾಸ್ತಿ ಇರುತ್ತೆ. ಸಕಾರಾತ್ಮಕ ಶಕ್ತಿಗಳು ಬೆಳೆಯೋ ಕಾಲವಿದು. ಇಂತಹ ಸಮಯದಲ್ಲಿ ನಮ್ಮಂತವರ ಶಕ್ತಿಗಳು ಸ್ವಲ್ಪ ಮಟ್ಟಿಗೆ ಹತೋಟಿ ಕಳೆದುಕೊಳ್ಳುತ್ತೆ. ನಾವು ದುರ್ಬಲರಾಗಿ ಕಾಣೋದು ಸಹಜ. ಈ ಸಮಯದಲ್ಲಿ ನಾವು ತುಂಬಾ ಜಾಗೃತರಾಗಿರ್ಬೇಕು. ಅಂದ್ರೆ ಅಂದ್ರೆ ನಾನು ನಾನು ಸುಮ್ಮನೆ ಕೂತ್ಕೋಬೇಕಾ ಅಮ್ಮ? ಈಗ ಮೌನವಾಗಿರೋದೇ ನಮಗೆ ಒಳ್ಳೇದು. ಸದ್ಯಕ್ಕೆ ಯಾವುದೇ ದೊಡ್ಡ ಸಾಹಸಕ್ಕೆ ಕೈ ಹಾಕೋದ್ ಬೇಡ. ಸರಿ ಅಮ್ಮ, ನೀವು ಹೇಳಿದಾಗೆ ಮಾಡ್ತೀನಿ. ಆದ್ರೆ ನಾನು ನನ್ನ ಪ್ರಯತ್ನ ಮಾತ್ರ ಬಿಡೋದಿಲ್ಲ. ದುರ್ಗಾ ಈ ಸೊಲ್ಯೂಷನ್ ಕೊಟ್ಲಪ್ಪ. ಶರತ್, ದುರ್ಗಾ ತುಂಬ ಬುದ್ಧಿವಂತೆ ಕಣು. ತರುಣ್ ವಿಷಯದಲ್ಲಿ ಅವಳು ಕೊಟ್ಟ ಸೊಲ್ಯೂಷನ್ ಇದೆಯಲ್ಲ, ಅಪ್ಪಟ ನ್ಯಾಯ. ಈ ಕಡೆ ತರುಣ್ಗೂ ಒಂದು ಚಾನ್ಸ್ ಕೊಟ್ಟಾಗತ್ತೆ, ನಮಗೂ ಸತ್ಯ ಗೊತ್ತಾಗತ್ತೆ. ದುರ್ಗಾ ಇಲ್ದಿದ್ದರೆ ಇಷ್ಟೊತ್ತಿಗೆ ಶಾನ್ವಿ ಜೊತೆ ಜಗಳಾಡಿಕೊಂಡು ಮನೆ ವಾತಾವರಣನೇ ಹಾಳಾಗೋಗ್ಬಿಟ್ಟಿರು. ಹೌದಪ್ಪ, ನೀವು ಹೇಳಿದ ನಿಜ. ನಾನು ಫ್ರಸ್ಟ್ರೇಷನಲ್ಲಿ ಅದು ಹೇಗೇಗೋ ರಿಯಾಕ್ಟ್ ಮಾಡಿಬಿಟ್ಟೆ. ಆದರೆ ದುರ್ಗಾ ಸಖತ್ ಮೆಚ್ಯೂರ್ಡಾಗಿ ಯೋಚನೆ ಮಾಡಿದ್ಲು. ಅವಳು ಹೇಳಿದ ಐಡಿಯಾ ಕೇಳಿ ನನಗೆ ಸಖತ್ ಪ್ರೌಡ್ ಫೀಲ್ ಅನ್ನಿಸ್ತು. ಹೌದು ಕಣ, ಹೆಂಡತಿ ಗಂಡನಿಗೆ ಸಲಹೆ ಕೊಡೋದ್ರಲ್ಲಿ ಮಂತ್ರಿ ಆಗಿರ್ಬೇಕಂತೆ. ದುರ್ಗಾ ನಿನ್ನ ಪಾಲಿಗೆ ಜಾಣ ಮಂತ್ರಿ. ಇಬ್ಬರಿಗೂ ನೋವಾಗದೇ ಇರೋ ಹಾಗೆ ಒಂದು ಸೂಪರ್ ಸೊಲ್ಯೂಷನ್ ಕೊಟ್ಲು ನೋಡು. ಇದು ಎಲ್ರಿಗೂ ಸಾಧ್ಯ ಇಲ್ಲ. ಅವಳು ಜಾಣ್ಮೆನ ಮೆಚ್ಚಲೇಬೇಕು. ಹೌದಪ್ಪ, ನನಗೂ ಮನಸ್ಸಿನ ಭಾರ ಕಮ್ಮಿಯಾಗಿ ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ಶರತ್, ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಪರಿಹಾರ ಕೊಟ್ಟವಳು ದುರ್ಗಾ, ಆದರೆ ಯಾವುದೋ ದೊಡ್ಡ ಪ್ರಶಸ್ತಿನ ಗೆದ್ದವನ ಹಾಗೆ ನೀನು ಬೀಗ್ತಾ ಇದೆಯಲ್ಲ, ಏನು ಸಮಾಚಾರ? ಹೆಂಡತಿ ಗೆಲುವನ್ನ ಗಂಡ ತನ್ನದೇ ಅಂತ ಸಂಭ್ರಮಿಸಿದ್ರೆ ಗಂಡ ಹೆಂಡ್ತಿನ ತುಂಬ ಪ್ರೀತಿಸ್ತಾನೆ ಅಂತ ಅರ್ಥ. ಅಯ್ಯೋ ಅಪ್ಪ, ಹಾಗೆಲ್ಲ ಏನಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತಲ್ಲ, ಅದಕ್ಕೆ ಖುಷಿಯಾಗಿದ್ದೆ ಅಷ್ಟೇ. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಸರಿ ಸರಿ, ಅದು ನಿನ್ನಿಷ್ಟ. ಆದರೆ ನಿನ್ನ ಕಣ್ಣಲ್ಲಿರೋ ಹೊಳಪು, ಮುಖದ ಮೇಲಿರೋ ನಗು ನನಗಂತೂ ಸುಳ್ಳು ಹೇಳ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಹೋಗು, ಆ ದುರ್ಗಾಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ ಬಾ. ಹೌದಪ್ಪ, ನೀವು ಹೇಳಿದ ಕರೆಕ್ಟ್. ಈ ವಿಷಯಕ್ಕೆ ದುರ್ಗಾಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನೋಡು 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 ಮತ್ತೆ